ಗಾಯಕ ಸೋನು ನಿಗಮ್ ಕ್ಷಮೆ ಕೇಳಿರೋದು ಉತ್ತಮ, ಆದರೆ ಕಾಟಾಚಾರಕ್ಕೆ ಕ್ಷಮೆಯಾಚನೆ ಮಾಡಿರುವಂತಿದೆ ಅಂತ ಇಲ್ಲಿ ಫಿಲ್ಮ್ ಚೇಂಬರ್ ಹೇಳಿದೆ. ಮತ್ತೊಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಎಂದ ನರಸಿಂಹಲು ಫಿಲ್ಮ್ ಚೇಂಬರ್ನ ಅಂಗಸಂಸ್ಥೆಗಳನ್ನ ಮತ್ತೆ ಕರೆಯುತ್ತೇನೆ ಅಂತ ಬೆಂಗಳೂರಿನ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿ ಹೇಳಿರೋದು ಒಳ್ಳೆಯ ಬೆಳವಣಿಗೆ, ಬಟ್ ಅದು ಕಾಟಾಚಾರಕ್ಕೆ ಕೇಳಿದಂತಿದೆ. ಏನು ತೀರ್ಮಾನ ತೆಗೆದುಕೊಳ್ಬೇಕು ಅಂದರೆ, ಈಗ ಗಾಯಕ ಸೋನು ನಿಗಮ್ ಸಾರಿ ಕೇಳಿದ ನಂತರ ಕನ್ನಡದಲ್ಲಿ ಮತ್ತೆ ಏನು ಸೋನು ನಿಗಮ್ಗೆ ಅವಕಾಶಗಳು ಸಿಗುತ್ತಾ, ಮತ್ತೆ ಕನ್ನಡ ಹಾಡುಗಳನ್ನು ಹಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದೆ. ಹೀಗಾಗಿ ಫಿಲ್ಮ್ ಚೇಂಬರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋ ಕುತೂಹಲ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಕ್ಷಮೆ ಕೇಳಿರೋದು ಉತ್ತಮ, ಬಟ್ ಕಾಟಾಚಾರಕ್ಕೆ ಅವರು ಸಾರಿ ಕೇಳಿದಂತಿದೆ. ಮತ್ತೊಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಸಾರಿ ಕೇಳದೇ ಇದ್ರೆ ಇದಕ್ಕೆಲ್ಲ ಒತ್ತಡ ಏರ್ತಾ ಇದ್ವಿ. ನಾವು ಸ್ಟಾಪ್ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇದ್ವಿ. ನಮ್ಮ ಕಮಿಷನರ್ ಸಾಹೇಬ್ರ ಹತ್ರ ಎಲ್ಲ ಹೋಗಿ ಅವರು ನಮ್ಮ ಕರ್ನಾಟಕದೊಳಗಡೆ ಯಾವುದೇ ಲೈವ್ ಶೋ ಮಾಡಬಾರ್ದು, ನಮ್ಮ ಇಂಡಸ್ಟ್ರಿದಲ್ಲ ಯಾವುದೇ ಆಗ್ಬೋದು, ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿ ಆಗ್ಬೋದು, ಮಾಲ್ಗಳಾಗ್ಬೋದು, ಎಲ್ಲರೂ ಅವರು ಇಂಥ ಲೈವ್ ಶೋಗಳನ್ನು ಕೊಡಬಾರ್ದು ಅನ್ನೋ ರೀತಿಯಲ್ಲೇ ನಾವು ದಿಟ್ಟ ನಿರ್ಧಾರ ತಗೊಂಡಿದ್ವಿ. ಏನಾಗಿದೆ, ಏಕಾಏಕಿ ಅವರು ಸಾರಿ ಕೇಳಿದ್ದಾರೆ. ಸಾರಿ ಕಾಲಿದ ತಕ್ಷಣ ನಾವೇನು ತೀರ್ಮಾನ ಮಾಡ್ಕೋಬೇಕು ಅನ್ನೋದ್ರಿಂದ ಸಭೆ ಕರಿಬೇಕಾಗತ್ತೆ. ಅದು ಕರೆದ ಆದ ತಕ್ಷಣ ತಮಗೆಲ್ಲನೂ ನಿಮ್ಮಲ್ಲಿ ಮತ್ತೆ ಚರ್ಚೆ ಮಾಡಿಬಿಟ್ಟು ನಿಮ್ಗೆ ಭೇಟಿ. ಸಾರಿ ಕೇಳದೇ ಇದ್ರೆ ಇದಕ್ಕೆಲ್ಲ ಒತ್ತಡ ಏರ್ತಾ ಇದ್ವಿ. ನಾವು ಸ್ಟಾಪ್ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇದ್ವಿ. ನಮ್ಮ ಕಮಿಷನರ್ ಸಾಹೇಬ್